SK Super TMT, the long life TMT. ಸಮೀರ್ ವಿರುದ್ಧ ಯುವತಿ ಪೋಷಕರ ಆಕ್ರೋಶ. ಜಿಮ್ ಟ್ರೈನರ್ ಸಮೀರ್ ನನ್ನ ಮಗಳಿಗೆ ತಲೆ ಕೆಡಿಸಿದ್ದಾನೆ ಅಂತ ಅವರು ಆರೋಪಿಸಿದ್ದಾರೆ. ನನ್ನ ಮಗಳಿಗೆ ಸಮೀರ್ ಕಿರುಕುಳ ಕೊಟ್ಟಿದ್ದಾನೆ. ನನ್ನ ಮೇಲೂ ಆತ ಮತ್ತು ಆತನ ಕುಟುಂಬ ಹಲ್ಲೆಯನ್ನ ನಡೆಸಿದೆ. ಸಮೀರ್ ವಿರುದ್ಧ ಯುವತಿಯ ಪೋಷಕರ ಆರೋಪ ಇದು. ನನ್ನ ಮಗಳಿಗೆ ಆತ ಜಿಮ್ ನೆಪದಲ್ಲಿ ಕರೆದುಕೊಂಡು ಹೋಗಿ ಆಕೆಯನ್ನ ಬಲಾತ್ಕಾರ ಮಾಡಲಾಗಿದೆ ಮತ್ತು ಆಕೆಯನ್ನ ಬ್ರೈನ್ ವಾಶ್ ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜಿಮ್ ಟ್ರೈನರ್ ಸಮೀರ್ ನನ್ನ ಮಗಳಿಗೆ ತಲೆ ಕೆಡಿಸಿದ್ದಾನೆ ಅನ್ನೋದು ಅವರ ಸ್ಟೇಟ್ಮೆಂಟ್. ನನ್ನ ಮಗಳಿಗೂ ಸಮೀರ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ನನ್ನ ಮಗಳಿಗೆ ಸಮೀರ್ ಕಿರುಕುಳ ಕೊಡ್ತಾ ಇದ್ದಾನೆ ಅನ್ನೋದಂತೂ ಸ್ಪಷ್ಟ ಅಂತ ಅವರು ಆರೋಪಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊತೀವಿ. ಜಿಮ್ಮಿಗೆ ಕಳಿಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗೆ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಭಾಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ ಮೇಲೆ ನಾನು ನನ್ನ ಮಗಳಿಗೆ ಬಡ್ದು ಗಿಡ್ದು ಮನೆಗೆ ಕಳಿಸಿದ ಮೇಲೆ ಅವರು ರಿಟರ್ನ್ ಮತ್ತೆ ನನ್ನ ಮನೆ ಕಡೆ ಬಂದು 10 ಜನ ಬಂದು ನಿನಗೆ ರಾತ್ರಿಗೆ ಪೆಟ್ರೋಲ್ ಹಾಕಿ ನಿನ್ನ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತೀವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ಮ ಸಮಾಜವ್ರಿಗೆ ಹೇಳಿದ್ವಿ. ನಾವು ಸಮಾಜವ್ರಿಗೆ ಹೇಳಿದ ತಕ್ಷಣ ಅವ್ರೇನು ಹೇಳಿದ್ರು, ಇಲ್ಲ ನಿಮ್ಮ ಮಗಳು ಇದ್ರೊಳಗೆ ಇನ್ವಾಲ್ವ್ ಅದ್ರೊಳಗೆ ಅಂತ ನನ್ನ ಮಗಳಿಗೆ ಹಿಮ್ನೋಟೈಸ್ ಮಾಡ್ಯಾರ ರೀ. ನನ್ನ ಮಗಳಿಗೆ ಭಾಳ ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಾನು ನಿಂತಿದ್ದಕ್ಕೆ ನನಗೆ ಇವತ್ತು ಬೆಳಗ್ಗೆ 7 ಗಂಟೆಗೆ ಬಂದು ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದು ನಿನಗೆ ಹೊಡಿತೀನಿ, ನಿನ್ನ ಮಗಳಿಗೆ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತು ನಮ್ಮ 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಬೆಳಗ್ಗೆ ಖುಲ್ಲ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರಿ. ಇಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗೆ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನನ್ನ ಮಗಳ ತಲೆ ಕೆಡಿಸಿದ್ದಾರೆ, ಆಕೆಯನ್ನ ಅವರೇ ಕರೆದುಕೊಂಡು ಹೋಗಿರೋದು ಮತ್ತು ಇದನ್ನ ಪ್ರಶ್ನೆ ಮಾಡಿ ಇದನ್ನ ಹೊರಗೆ ತರ್ತೀವಿ ಅಂತ ಗೊತ್ತಾಗ್ತದ ಹಾಗೆ ನಮ್ಮ ಮೇಲೆ ಅಟ್ಯಾಕ್ ಆಗುವಂತಹ ಪ್ರಯತ್ನ ಕೂಡ ಆಗಿದೆ. ಮತ್ತು ಒಂದಲ್ಲ 100 ಹುಡುಗರ ಬಿಡ್ತೀವಿ, ನಂತರ ನಿಮ್ಮ ಮಗಳ ಭಾಳ ಹಾಳು ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಬೆದರಿಕೆಯನ್ನು ಒಡ್ಡಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ.